ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಪ್ಲೀಸ್ ರೀ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡುವುದಾದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಅವ್ರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ರಿ. ಓಕೆ ರೀ, ನೀವು ಹೇಳ್ತೀರಂತ ನನಗೆ ಗೊತ್ತು. ಈ ದಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಈ ದಿನ ಬಂದುಬಿಟ್ಟು ಇಂಡಿಪೆಂಡೆನ್ಸ್ ಡೇ ರೀ. ನಾನು ಇದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನನಗೆ ಆ ದಿನ ಎಡಿಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ರೀ. ಆದರೆ ಏನು ಮಾಡಬೇಕು, ಸ್ವಾತಂತ್ರ್ಯ ದೇಶಕ್ಕೆ ಬಂದೈತೆ ಹೊರತಾಗಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬಂದಿಲ್ಲ ರೀ. ಏನೋ ಹೋಪ್ ಹೆಣ್ಮಕ್ಳಿಗೂ ಬರ್ಬೋದು ಏನು ಅಂತ. ಯಾಕೆಂದರೆ ರೀ, ಎಷ್ಟೋ ಅತ್ಯಾಚಾರಗಳು ಆಗ್ತಾಯಿದ್ದಾವೆ, ಎಷ್ಟೋ ದೌರ್ಜನ್ಯಗಳು ಹೆಣ್ಮಕ್ಳ ಮೇಲೆ. ಹೆಣ್ಮಕ್ಳು ಹೋಗಿ ಇನ್ನಾದರೂ ಸ್ವಲ್ಪ ಊರುಗಳಲ್ಲಿ ಸ್ವಂತವಾಗಿ ಹೋಗಿ ಕೆಲಸ ಮಾಡೋ ಹಾಗೇ ಇಲ್ಲ ಅಂಥ ಪರಿಸ್ಥಿತಿ. ಮತ್ತು ಏನನ್ನಂದರೆ, ಇಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತಾರೆ, ಆದರೆ ಹೆಣ್ಮಕ್ಳಿಗೆ ಬಂದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ರೀ, ಎಷ್ಟೋ ಜನ ದಿನಕ್ಕೆ ಎಷ್ಟೋ ಅತ್ಯಾಚಾರಗಳು ಆಗ್ತಾಯಿದ್ದಾವೆ. ಆದರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತ ಇಲ್ಲ. ಅತ್ಯಾಚಾರ ಮಾಡೋರಿಗೆ ರೀ, ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ರೀ. ಇಲ್ಲಾಂದ್ರೆ ಒಂದು ಕೈಯನ್ನು ಕಾಲನ್ನು ಮುರಿದು ಬಿಡ್ಬೇಕು ರೀ. ಅವಾಗ ಇನ್ನೊಬ್ಬರು ಹೆಣ್ಮಕ್ಳನ್ನ ಮುಟ್ಟಬೇಕಂದ್ರೆ ಭಯ ಬೀಳ್ತಾರೆ. ಇಲ್ಲ, ನಮ್ಮ ದೇಶದಲ್ಲಿ 10 ನಿರಪರಾಧಿ ಇದ್ದರೂ ಪರವಾಗಿಲ್ಲ, ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಫಾಲೋ ಮಾಡ್ತಾರೆ ರೀ. ಬೇರೆ ದೇಶದಲ್ಲಾದರೆ ಅಲ್ಲೇ ಕೊಲ್ಲಿಬಿಡ್ತಾರೆ, ಇಲ್ಲಾಂದರೆ ಅವ್ರ ಕೈ ಕಾಲು ತೆಗಿತಾರೆ, ಏನೇನೋ ಮಾಡ್ತಾರಪ್ಪ. ಆದರೆ ನಮ್ಮ ದೇಶದಲ್ಲಿ ಏನೂ ಮಾಡೋದೇ ಇಲ್ಲ, ಯಾಕಂದರೆ ಯಾರು ಕೇಳೋರಿಲ್ಲಲ್ವಾ. ಎಲ್ಲಾದರೂ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನನ್ನ ಆಗಿದೆ ಅಂತಂದರೆ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ನೆನಪು ಬರ್ತಾರೆ, ಅಯ್ಯೋ ನಮ್ಮ ಮಕ್ಕಳು ಹೇಗಿದ್ದಾರೋ ಹೆಂಗಿಲ್ಲೋ ಅಂತ. ಹೌದಿಲ್ಲ ರೀ, ಪ್ರತಿಯೊಬ್ಬರು ಹೆಣ್ಮಕ್ಳು ಅಂದರೆ ಒಂದೇ ರೀ. ಅವ್ರ ತಾಯಿ ಆದರೂ ಒಂದೇ, ನಾನು ತಾಯಿ ಆದರೂ ಒಂದೇ. ಯಾಕೆಂದರೆ ಆ ನೋವು, ಆ ಬಾಧೆ ಏನು ಅಂತ ತಾಯಿ ತಂದೆಗೆ ಕುಟುಂಬಸ್ಥರಿಗೆ ಗೊತ್ತಿರ್ತೈತೆ. ಅವ್ರ ಸಲುವಾಗಿ ತಂದೆ ತಾಯಿ ಎಷ್ಟೋ ಕಷ್ಟಪಡ್ತಿರ್ತಾರೆ. ಈ ದಿನ ನಾನು ರಂಗೋಲಿ ಹಾಕ್ತಾಯಿದ್ದೀನಲ್ರಿ, ರಂಗೋಲಿ ನನಗೆ ಬರೋದೇ ಇಲ್ಲ. ಅದಕ್ಕೆ ಫೋನಲ್ಲಿ 1-2 ಸಲ ನೋಡ್ಕೊಂಡು ಹಾಕಿ, ಆಮೇಲೆ 1-2-3 ಹಾಕಿದಾಗ ಅವಾಗ ನನಗೆ ಸ್ವಲ್ಪ ತಲೆ ಓಡ್ತು. ಅದಕ್ಕೆ ನಾನು ತಲೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ಫೋನ್ ಸೈಡ್ ಇಟ್ಬಿಟ್ಟಿದ್ದೀನಿ ರೀ. ಏನೋ ನನಗೆ ಈ ರಂಗೋಲಿ ಇಷ್ಟ ಆಯಿತು, ಅದಕ್ಕೆ ಇನ್ನು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ರೀ. ಹೇಗಿದೆ ರೀ ನನ್ನ ರಂಗೋಲಿ? ಅಯ್ಯೋ ನೀನೇನು ದೊಡ್ಡ ನೋಡಿ ಹಾಕಿಯಲ್ಲ ಅಂತ ಅನ್ಬೇಡ್ರಿ, ಯಾಕೆಂದರೆ ಕಲಿತಾ ಇದ್ದೀನಲ್ವ. ಕಲ್ತಾದ್ಮೇಲೆ ನೋಡ್ಲಾರಂಗೆ ಹಾಕ್ತೀನಿ ನಾನು ರಂಗೋಲಿನ. ನಾನು ಭಾಳ ರಂಗೋಲಿಗೆ ನಾನು ಬಣ್ಣ ಹಾಕಿದ್ದು ಭಾಳ ಅಂದರೆ ಭಾಳ ಕಡಿಮೆ ರೀ. ನಾನು ಹಾಕೇ ಇಲ್ಲ ಅನಿಸ್ತತೆ ಈ ಮನೆಗೆ ಬಂದಾಗಿಂದ. ಇವಾಗ ಏನೋ ಬೇರೆಯವ್ರು ಕೊಟ್ಟಿದ್ದಾರೆ, ಇನ್ನು ಅದಿದ್ದರೆ ಹಾಕೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ನಾನು ಹಾಕ್ತಾಯಿದ್ರಿ ರೀ, ಮಗಳು ನೋಡಿದ್ರೆ ಭಾಳ ರೋಪಿಸ್ತಿದ್ದಾಳೆ, ಅಮ್ಮ ನಾನು ಹಾಕ್ತೀನಿ ಅಂತ. ಹಿಂಗೆ ಏನೋ ಮಕ್ಕಳು ಮಾಡಿದ್ರಿ ರೀ, ನನಗೆ ಮಾಡೋಕ್ಕೆ ಮನಸ್ಸು ಬರಲ್ಲ. ಕೊಡ್ತೀನಿ ತಡಿಯಮ್ಮ ಅಂತಂದರೆ, ಇಲ್ಲ ಜಲ್ದಿ ಕೊಡ್ರಿ, ಬೇಗ ಕೊಡ್ರಿ ಅಂತ ಹಂಗೆ ನನ್ನ ಮಗಳಿಗೆ ರಂಸಿ ಮತ್ತು ಆಮೇಲೆ ನಾನು ಹಾಕ್ತಾಯಿದ್ದೀನಿ. ಆದರೂ ಕೊಟ್ಬಿಡಮ್ಮ, ನಿಂದು ಮುಗೀತಲ್ಲ ಆರೆಂಜ್ ಹಾಕೋದು, ಕೊಟ್ಬಿಡು ಅಂತಾರೆ. ಚೆನ್ನಾಗಿ ಹಾಕಿದ್ದೀನ ರೀ, ಕಲರ್ಸ್ ಚೆನ್ನಾಗಿ ತುಂಬ್ತಿದ್ದೀನಪ್ಪ. ಕಲ್ತ್ಕೊತಾ ಇದ್ದರೆ ಯಾವುದೂ ಕಷ್ಟ ಇಲ್ಲ, ನೋಡ್ತಾ ಇದ್ದರೆ ಎಲ್ಲನೂ ಕಷ್ಟ ಅನಿಸುತ್ತೆ. ಕೈಯಿಂದ ಮಾಡಿದರೆ, ತಲೆ ಓಡಿಸಿದ್ರೇ ಏನನ್ನಾಗಲಿ ಅದಕ್ಕೆ ಫಲ ಸಿಗುತ್ತೆ ರೀ. ಇನ್ನು ವೈಟು, ಗ್ರೀನು, ಆರೆಂಜು ಹೆಂಗೋ ಒಂದು ಹಾಕಿದ್ದೀನಿ. ಅಂದರೆ ಗ್ರೀನ್ ಡಾರ್ಕ್ ಇರಬೇಕಾಗಿತ್ತು, ಆದರೆ ಡಾರ್ಕ್ ಕಲರ್ ಇಲ್ಲ, ಅದಕ್ಕೆ ಇರೋದನ್ನೇ ಹಾಕ್ತಾಯಿದ್ದೀನಿ. ಇರೋದರಲ್ಲಿ ಅಡ್ಜಸ್ಟ್ಮೆಂಟ್. ಇನ್ನು ಮಧ್ಯದಲ್ಲಿ ಒಂದು ಅಶೋಕ ಚಕ್ರ ಬರಬೇಕು, ಹೌದಿಲ್ಲ ರೀ. ಇನ್ನು ಅಶೋಕ ಚಕ್ರಕ್ಕಿಲ್ಲ, ಅದಕ್ಕೆ ಇನ್ನು ಪರ್ಪಲ್ ಕಲರ್ ಇತ್ತು, ಅದನ್ನೇ ತುಂಬ್ತಾಯಿದ್ದೀನಿ ರೀ. ಇದು ಬಂದ್ಬಿಟ್ಟು ನೇವಿ ಬ್ಲೂ ಇರಬೇಕು, ಆದರೆ ನೇವಿ ಬ್ಲೂ ಇಲ್ಲ, ಅದಕ್ಕೆ ಇನ್ನು ಇದೇ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ ರೀ, ಚೆನ್ನಾಗಿ ಹಾಕಿದ್ದೀನಲ್ವ. ಇನ್ನು ರಂಗೋಲಿ ಹಾಕೋದು ಮುಗಿಯೋಕ್ಕಿಲ್ಲ, ಇನ್ನು ಒಳಗಡೆ ಬಂದು ಹಾಸಿಗೆ ತೆಗಿತಾ ಇದ್ದೀನಿ.
ಹೊರಗಡೆ ಮಕ್ಕಳು ಏನು ಮಾಡ್ತಿದ್ದಾರೆ ನೋಡೋಣ ಅಂತಂದರೆ ಇನ್ನು ಅವ್ರಿಗೆ ಕೊಟ್ಟಿರುವಂಥ ರಂಗೋಲಿಯನ್ನು ಅವ್ರು ಹಾಕ್ಕೊತ ಕುಂತಿದ್ದಾರೆ. ನಮ್ಮ ಕಾರಣ ಡಿಸೈನ್ ಹಾಕ್ತಿದ್ರೆ ನಮ್ಮ ಸೃಷ್ಟಿ ಬಂದುಬಿಟ್ಟು ಎಲ್ಲ ಒಂದೇ ತಕ ರಂಗೋಲಿ ಕುಪ್ಪೆ ಹಾಕ್ತಾಯಿದ್ದಾಳೆ. ಆದರೆ ಬರಲ್ಲಲ್ಲ, ಕಲಿತಾ ಇದ್ದಾಳಲ್ವ, ಕಲಿತಾಳೆ. ಚೆನ್ನಾಗಿ ಹಾಕ್ತಾಳೆ ನನ್ನ ಬಂಗಾರ. ಕಾರಣಿಗೆ ಸ್ವಲ್ಪ ಎಲ್ಲದ್ರ ಮೇಲೆ ಇಂಟ್ರೆಸ್ಟ್. ಆ ಇಂಟ್ರೆಸ್ಟ್ ತೋರಿಸಿದಾಗ ನಾನು ಮಗಳನ್ನ ಬಿಡೋದೇ ಇಲ್ಲ. ಅವನ್ನೆಲ್ಲ ಕಲಿಸೋವರಿಗೆ ನಾನು ಬಿಡೋದಿಲ್ಲ. ಆವಾಗ ಒಂದೊಂದು ಸರಿ ನನಗೆ ಅನಿಸುತ್ತೆ, ಏನಪ್ಪ ಮಗಳಿಗೆ ನಾನು ಎಷ್ಟು ಕಷ್ಟ ಕೊಡ್ತೀನಲ್ಲ ಅಂತ. ಆಮೇಲೆ ಮಗಳವೆಲ್ಲ ಮಾಡೋದು ನೋಡಿ ನನಗೆ ಎಷ್ಟೋ ಖುಷಿ ಆಗ್ತೈತೆ. ಇನ್ನು ಮಕ್ಳದ್ದು ರಂಗೋಲಿ ನೋಡಿ ಬರೋಕ್ಕಿಲ್ಲ ರೀ. ನಮ್ಮ ಮನೆಯಲ್ಲಿ ಪಾತ್ರೆ ಜೋಡಿಸ್ಕೊತಾ ಇದ್ದೀನಿ ಸ್ಟ್ಯಾಂಡಲ್ಲಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಇವತ್ತು ಚರ್ಚಿಗೆ ಹೋಗಬೇಕು. ಗಂಜಿ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನಮ್ಮ ಮಕ್ಕಳು ಬ್ರೆಡ್ ತೊಗೊಂಡು ಬಂದಿದ್ಲು ಅತ್ತೆರ ಮನೆ ಕಡೆಯಿಂದ. ಇನ್ನು ಆ ಬ್ರೆಡ್ ಹಂಗೆ ಇಟ್ಬಿಟ್ರೆ ಇನ್ನು ದಿನ ಅದನ್ನೇ ಕೇಳ್ತಾ ಇರ್ತಾಳೆ. ಇನ್ನು ಅದಕ್ಕೆ ಅದನ್ನು ಅರ್ಧ ಮಾಡಿ ಇಬ್ಬರಿಗೆ ಅರ್ಧ ಅರ್ಧ ಕೊಟ್ಟಿದ್ದೀನಿ. ಒಂದು ಗ್ಲಾಸ್ ಒಂದು ಗ್ಲಾಸ್ ಇಬ್ಬರಿಗೆ ಹಾಲು ಕೊಟ್ಟು ಇನ್ನು ಬ್ರೆಡ್ ತಿನ್ನಿಸ್ತಾ ಇದ್ದೀನಿ ರೀ. ನಾನು ತಿನ್ನಿಸ್ತಾ ಇಲ್ಲ, ಅವ್ರು ತಿಂತಾಯಿದ್ದಾರೆ. ಇನ್ನು ಅವ್ರು ಪ್ರೇಯರ್ ಮಾಡಿ ಎಲ್ಲರಿಗೆ ಪ್ರೈಸ್ ದ ಲಾರ್ಡ್ ಹೇಳಿ ಇನ್ನು ಬ್ರೆಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಮಕ್ಕಳಿಗೆ ಖುಷಿ. ಬ್ರೆಡ್ಡು, ಹಾಲೇನು ಕೊಡ್ತೀನಿ, ಇಂಥ ಬ್ರೆಡ್ಡು ಬಿಸ್ಕೆಟು ಇವೆಲ್ಲ ಕೊಡಲ್ಲಲ್ವ. ನಮ್ಮ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಅಂಥವೆಲ್ಲ. ಇನ್ನು ನಮ್ಮ ಯಜಮಾನ್ರಿಗೆ ಇನ್ನೊಂದು ರೌಂಡು ಕಾಫಿ ರೀ. ಒಂದು ರೌಂಡ್ ಕಾಫಿ ಆಗಿದೆ, ಇವಾಗ ಇನ್ನೊಂದು ರೌಂಡ್ ಕಾಫಿ. 3 ಹೊತ್ತು ಊಟ ಹಂಗೆ ಬೆಳಿಗ್ಗೆಯಿಂದ ತಿರುಗಿ ನಮ್ಮ ಯಜಮಾನ್ರು ಆಟೋಗೆ ಹೋಗೋವರೆಗೆ 3 ಟೈಮ್ ಕಾಫಿ ಕುಡಿತಾರೆ ರೀ. ಏನನ್ನ ಅಂದರೆ ನಾನು ಹೊರಗಡೆ ಕುಡಿಯೋದಿಲ್ಲ, ನನ್ನ ಮನೆಯಲ್ಲಿನೇ ಕುಡಿಯೋದು ಅಂತ ಹೇಳ್ಬಿಡ್ತಾರೆ. ಇನ್ನು ನಾನು ಕರಗಿ ಹೋಗ್ಬಿಡ್ಬೇಕು ಆ ಮಾತುಗಳಿಗೆ. ಅದಕ್ಕೆ ಇನ್ನು ಸುಮ್ಮನೆ ಅವ್ರಿಗೆ ಕಾಫಿ ಕೊಡಬೇಕು. ಇನ್ನು ನಾನು ಸ್ವಲ್ಪ ನೀರು ಕುಡ್ದು ಇನ್ನು ಅವರಿಗೆ ಕಾಫಿ ಕೊಟ್ಟಿದ್ದೀನಿ. ಅಯ್ಯೋ ಇಲ್ಲಿ ನೋಡ್ರಿ, ನಮ್ಮ ಯಜಮಾನ್ರ ಕಣ್ಣಿಗೆ ಏನೋ ಕಡ್ದುಬಿಟ್ಟಿದೆ. ಒಂದು ಕಣ್ಣು ದೊಡ್ಡದು, ಒಂದು ಕಣ್ಣು ಸಣ್ಣದಾಗಿದೆ. ಇನ್ನು ಅವ್ರು ಕಾಫಿ ಕುಡಿಯೋಕ್ಕಿಲ್ಲ. ಇನ್ನು ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ನಾನು ಇನ್ನೊಂದು ಸೈಡು ಒಳಗಡೆ ಎಲ್ಲ ಕಸ ಬಳ್ಕೊಂಡು ಬರ್ತಾಯಿದ್ದೀನಿ. ಫಸ್ಟಿಗೆ ಏನು ಸ್ನಾನ ಮಾಡಿಸ್ತಾ ಇದ್ದಿಲ್ಲ, ಈಗೀಗ ನಮ್ಮ ಯಜಮಾನ್ರು ಸ್ನಾನ ಮಾಡಿಸ್ತಾ ಇದ್ದಾರೆ. ಹಂಗೆ ಒಂದೊಂದು ಮಾಡ್ತಾಯಿದ್ದಾರಪ್ಪ. ಆದರೆ ನಾನೇನನ್ನ ನಮ್ಮ ಯಜಮಾನ್ರಿಗೆ ಹೇಳಿನಿ ಅಂದರೆ ಇಲ್ಲ, ನಾನು ಮಾಡೋದಿಲ್ಲ. ಅವ್ರಿಗೆ ಅನಿಸಿದ್ರೆ ಮಾತ್ರ ಅವ್ರು ಮಾಡ್ತಾರೆ, ನಾನು ಹೇಳಿದರೆ ಮಾಡೋದಿಲ್ಲ. ಯಾಕೋ ಏನೋ ನಾನು ಹೇಳ್ದಾಗ ಮಾಡಿದರೆ ನನಗೂ ಖುಷಿ ಆಗ್ತೈತಲ್ವಾ. ನಾನು ಹೇಳ್ದಾಗ ಅವ್ರು ಮಾಡಲ್ಲ. ನಾನು ಬೇಡ ಅಂದಾಗ ಅವ್ರು ಮಾಡ್ತಾರೆ, ಬೇಡ ಅಂದಾಗ ಮಾಡೋದಿಲ್ಲ, ಅವಾಗೂ ಮಾಡೋದಿಲ್ಲ. ಅವ್ರ ಮನಸ್ಸಿಗೆ ಅನಿಸ್ಬೇಕು, ಆವಾಗ ಅವ್ರು ಸ್ನಾನ ಮಾಡಿಸ್ತಾರೆ. ನನಗೆ ಗೊತ್ತೇ ಇಲ್ಲ ನಮ್ಮ ಯಜಮಾನ್ರ ತಲೆ ಇಂಥ ಪರಿ ತಿಕ್ತಾರಂತ. ಆದರೆ ಇವತ್ತು ನೋಡಿದ್ದೀನಿ ನಮ್ಮ ಯಜಮಾನ್ರು ನಮ್ಮ ಮಕ್ಳಿಗೆ ತಲೆ ತಿಕ್ಕೋದು. ಅಂಥ ಪರಿ ಅವ್ರು ತಲೆ ತಿಕ್ಕಿಬಿಟ್ರೆ ತಲೆಗೆ ಇದ್ದಿದ್ದು ಕೂದಲೆಲ್ಲ ಕೈಗೆ ಬಂದುಬಿಡ್ತವೆ. ನಾನು ಅವಾಗ ನೋಡಿ ಕೇಳ್ತಾಯಿದ್ದೀನಿ, ಏನು ರೀ ಅಂತಂದರೆ ಅಂತ ಅವ್ರು ತಿರುಗಿ ನನಗೆ ಕೇಳ್ತಾ ಇದ್ದಾರೆ. ಪಾಪ ಮಗಳು ತಂದೆಗೆ ತ್ರಾಸು ಕೊಡಬಾರ್ದು ಅಂತೇಳಿ ತಾನೇ ಅರ್ಧ ತಿಕ್ಕೊತಿದ್ದಾಳೆ ತಲೆನ. ಟಿಫಿನ್ ಮಾಡಿಕೊಂಡು ಹೋಗೋಣ ಅಂಥೇಳಿ ನಾನು ಟಿಫಿನ್ ಮಾಡ್ತಾಯಿದ್ದೀನಿ ರೀ. ಇನ್ನು ಒಂದೇ ಒಪ್ಪದಿಗೆ ಅಲ್ಲ ಅಂಥೇಳಿ ಇನ್ನು ಬೇಗ ಆಗೋದೇ ಮಾಡ್ತಾಯಿದ್ದೀನಿ. ರೈಸ್ ಮಾಡ್ತಾಯಿದ್ದೀನಿ ರೀ. ಭಾಳ ದಿವಸ ಆಯಿತು ನಾನು ರೈಸ್ ಮಾಡಲಾರೆ. ಬೇಳೆ ಹಾಕಿ ಮತ್ತು ಏನಾನ ಸೊಪ್ಪು ಏನಾನಿದ್ದರೆ ಹಾಕ್ತೀನಿ ರೀ. ಸೊಪ್ಪು ಏನಿಲ್ಲ ಅಂತಂದರೆ ನಾನು ಬೇಳೆ, ಕೊತ್ತಂಬರಿ, ಟಮಾಟೆ ಹಣ್ಣು, ಖಾರ ಪುಡಿ, ಉಳ್ಳಾಗಡ್ಡೆ ಇದನ್ನೇ ಹಾಕಿ ನಾನು ಮಾಡ್ತೀನಿ. ಎಲ್ಲಿಗೇನು ಹೋಗ್ಬೇಕಂದ್ರೆ ಈ ಅಡುಗೆ ಮಾಡ್ಕೊಂಬಿಟ್ರೆ ಈಸಿನೂ ಆಗ್ತೈತೆ, ಟೇಸ್ಟೂ ಇರ್ತೈತೆ. ಮತ್ತು ಏನಂದರೆ ಬೇಳೆ ಒಂದು 20 ನಿಮಿಷ ಮುಂಚೆನೇ ನೆನೆ ಹಾಕ್ಕೋಬೇಕು, ಆವಾಗ ಸ್ವಲ್ಪ ಬೇಗ ಬೆನೆಯುತ್ತೆ. ಹಿಂದೆನೇ ನಾವು ತೊಳ್ಕೊಂಡು ಹಾಕ್ಕೊಂಡಿವಂದರೆ ಬೇಳೆ ಹಂಗೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಬೆನೆಯೋದೇ ಇಲ್ಲ. ಇನ್ನೊಂದು ರೀ, ಎಲ್ಲಿಗೇನು ಹೋಗ್ಬೇಕಂದ್ರೆ ಈ ಅಡುಗೆಗಳು ಮಾಡ್ಕೋಬೇಕು. ಎರಡು ಅಡುಗೆ ಮಾಡ್ಕೋಬಾರ್ದು. ಒಂದೇ ಸಲ ಕುಕ್ಕರ್ ಇಟ್ಬಿಟ್ಟಿವಿ ಅಂದರೆ ಎಲ್ಲ ಒಮ್ಮೆಕ್ಲೆ ಆಗಿಬಿಡ್ಬೇಕು. ಇನ್ನು ತಿರುಗಿ ನೋಡೋಕ್ಕಿಲ್ಲ, ಎಲ್ಲ ಪ್ಲೇಟಾಗಿರಬೇಕು. ಎರಡೆರಡು ಮಾಡ್ಕೊತ ಇದ್ದರೆ ಟೈಮ್ ಎಲ್ಲ ಅಲ್ಲೇ ಹೋಗ್ಬಿಡ್ತೈತೆ. ಇನ್ನೊಂದು, ಹೆಣ್ಮಕ್ಳು ಎಷ್ಟು ಮಾಡಿದ್ರೂ ಗಂಡು ಮಕ್ಕಳು ಮಾಡ್ಯಾರ ಅಂತ ಅನ್ನೋದೇ ಇಲ್ಲ. ಯಾಕೆಂತಂದರೆ ಅವ್ರು ಹೋಗೋ ಟೈಮಿಗೆ ನಾವೆಲ್ಲರೂ ಎಲ್ಲಗನ್ನು ಕಲಿತು ಹೋಗುವಾಗ ನಾನು ಜಲ್ದಿ ರೆಡಿಯಾಗಿಲ್ಲ ಅಂತಂದರೆ ಇನ್ನೂ ರೆಡಿಯಾಗಿಲ್ಲ ಅಂತ ಕೇಳ್ತಾರೆ. ಅದಕ್ಕಿಂತ ಮುಂಚೆ ನಾವು ಎಷ್ಟು ಕೆಲಸ ಮಾಡಿದ್ದೀವಿ, ಎದಕ್ಕೆ ಇಷ್ಟು ಟೈಮ್ ಆಗಿತ್ತು ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಅವ್ರೇನೊಂದು ಪ್ಯಾಂಟು ಒಂದು ಹಂಗೆ ಹಾಕ್ಕೊಂಬಿಡ್ತಾರೆ, ನಮಗಿನ್ನೂ ರೆಡಿ ಆಗಿಲ್ಲ. ಅಮ್ಮಮ್ಮಮ್ಮ ಈ ಒಂದಿನ ಮುಂಚೆನೇ ನಿಮಗೆ ರೆಡಿ ಆಗೋಕ್ಕೆ ಕೇಳಬೇಕು, ಅವಾಗ ನೀವು ರೆಡಿ ಆಗ್ತೀರಿ ಅಂತ ಹೇಳ್ತಾರೆ. ನಮ್ಮ ಯಜಮಾನ್ರು ಹೇಳ್ತಾರೆ. ಅದಕ್ಕೆ ನಾನು ಸೀರೆನೇ ಉಟ್ಕೊಳೋದಿಲ್ಲ. ಸೀರೆ ಉಟ್ಕೊಳಕ್ಕೆ ನಿಂತ್ಬಿಟ್ಟಿನಿ ಅಂದರೆ ಮುಗ್ದೋಯ್ತೀನಿ. ಎಲ್ಲ ಫಂಕ್ಷನ್ ಆಗಲಿ, ಪ್ರೇಯರ್ ಆಗಲಿ, ಪ್ರೋಗ್ರಾಮ್ ಆಗಲಿ ಎಲ್ಲ ಮುಗಿದ ಮೇಲೆ ಇನ್ನು ಅದನ್ನೆಲ್ಲ ನೋಡಿ ಊಟ ಮಾಡ್ಕೊಂಡು ತಿರುಗಿ ಮನೆಗೆ ಬರ್ಬೇಕು. ನೀನು ಆ ಟೈಮಿಗೆ ಬರ್ತೈತೆ ನಂದು. ಅದಕ್ಕೆ ನಾನು ಸೀರೆ ಉಟ್ಕೊಳೋದಿಲ್ಲ, ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡ್ತೀನಿ, ಸ್ವಲ್ಪ ಮಕ್ಕಳು ದೊಡ್ಡವರು ಆಗೋವರೆಗೆ. ಇನ್ನು ಇನ್ನೊಂದು ಸೈಡು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ. ಹಾಲನ್ನು ಬಂದಿದ್ದಾರೆ, ನಾ ಮಗಳು ಹಾಲು ಹಾಕ್ಸ್ಕೊಂಬಂದಿದ್ದಾಳೆ.
ಕಾಸಕ್ಕಿಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಇದ್ದಾವೆ, ನಾನು ತೊಳ್ಕೊಂಡು ಹೋಗಬೇಕು. ಒಂದು ವೇಳೆ ಪಾತ್ರೆ ಹಂಗೆ ಬಿಟ್ಟು ಹೋಗಿದ್ದೀನಂದರೆ ಇನ್ನು ಹಾಲು ನಮ್ಮದು ಕಿಚನು ಎಲ್ಲ ಒಂದೇ ಅಲ್ವಾ, ಇನ್ನು ಮನೆಯೆಲ್ಲ ಅದೇ ಮುಸ್ರೆ ವಾಸನೆ ಬರ್ತಿತ್ತೆ. ಅದಕ್ಕೆ ತೊಳೆದು ಇಟ್ಕೊಂಡು ಹೋಗ್ಬಿಟ್ರೆ ಇನ್ನು ವಾಸನೆ ಇರೋದಿಲ್ಲ. ಪಾತ್ರೆ ತೊಳೆಯೋದು ಮುಗಿದ್ಮೇಲೆ ಇನ್ನು ಟಿಫಿನ್ ಮಾಡ್ತಾಯಿದ್ದೀವಿ ರೀ. ಅಡುಗೆ ಚೆನ್ನಾಗಾಗಿದೆ. ಇನ್ನು ನಮ್ಮ ಯಜಮಾನ್ರು ಈ ರೈಸ್ ಜೊತೆಗೆ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಮೊಸರು ತರಿಸಿದ್ದಾರೆ. ಆ ಮೊಸರು ನೋಡಿದ್ರೆ ಗಟ್ಟಿಗಾಗ್ಬಿಟ್ಟಿದೆ. ಡೀಪ್ ಫ್ರಿಜ್ಜಾಗಿ ಇಟ್ಟಿದ್ದಾರೆ ಅವ್ರ ಅಂಗಡಿಯವರು. ನನ್ನ ಮಗಳಿನ್ನ ತೊಗೊಂಡು ಬಂದು ಅಮ್ಮ ಗಡ್ಡೆ ಅನ್ನೋಕ್ಕಿಲ್ಲ, ಅದನ್ನು ಕರಗಿಸಿ ಆಮೇಲೆ ಊಟ ಮಾಡೋಕ್ಕೆ ಜಲ್ದಿ ಕೂತ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ನೋಡಿದ್ರೆ ಬೇಗ ಊಟ ಮಾಡೋಣ, ಟೈಮ್ ಆಗೈತೆ ಅಂತ ಹೇಳಿದ್ರು. ನೋಡಿದ್ರೆ ಆ ಮೊಸರೇ ಒಂದು 5-10 ನಿಮಿಷ ಟೈಮ್ ಹಿಡಿದು ಬಿಡ್ತು ಕರಗೋಕ್ಕೆ ಗಡ್ಡೆ. ಇನ್ನು ಆಮೇಲೆ ಒಳಗಡೆ ಬಂದು ಇನ್ನು ನಮ್ಮ ಯಜಮಾನ್ರಿಗೆ ಅವ್ರಿಗೊಂದೇ ಹಾಕ್ಕೊಟ್ಟಿದ್ದೆ. ನಮ್ಮ ಯಜಮಾನ್ರು ಯಾವಾಗಲಿ ಸರಿ ನನಗೊಂದೇ ಹಾಕ್ಕೊಡು ಅಂತ ಹೇಳ್ತಾರೆ. ಅಂದರೆ ಒಳಗಡೆ ಬಂದಾಗ ನೀನು ಸಹ ಕೂತ್ಕೊಂಡು ಉಂಡು ಬಿಡು ಅಂತ ಹೇಳ್ತಾರೆ. ಇನ್ನು ಅವ್ರ ಸರಿಗೆ ನಾನು ಕೂತ್ಕೊಂಡು ಊಟ ಮಾಡಿಬಿಡ್ತೀನಿ. ವಾಯ್ಸ್ ಕೊಡ್ತಿದ್ದೀನಿ ರೀ. ನಮ್ಮ ಯಜಮಾನ್ರು ಕುಂತಿದ್ದಾರೆ. ನಾನು ಏನು ಹೇಳಿದ್ರೂ ನನ್ನ ಮಕ್ಕ ಹಿಂಗೇ ನೋಡ್ತಿದ್ದಾರೆ. ಏನೇನೋ ಮಾತಾಡಬೇಕಂದ್ರೆ ನನಗೆ ಭಯ ಆಗ್ತೈತಪ್ಪ. ಟಿಫಿನ್ ಮಾಡೋಣ ಬರ್ರಿ. ನೀವೇನು ಮಾಡಿದಿರಿ ಟಿಫಿನ್ ಇದನ್ನು ಕಮೆಂಟ್ ಮಾಡಿರಿ. ರೈಸ್ ನನಗಂತೂ ಇಷ್ಟ ಆಯಿತು. ಈ ರೈಸ್ ಬಂದುಬಿಟ್ಟು ಬಿಸಿ ಬಿಸಿ ಇದ್ದಾಗೆ ಉಣ್ಣಬೇಕು, ತಣ್ಣಗಾದಾಗ ಉಂಡ್ರೆ ಚೆನ್ನಾಗಿರಲ್ಲ. ಇನ್ನು ಈ ರೈಸ್ ಉಣ್ಕೊಂತ ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ, ಈ ರೈಸು ಸೊಸೈಟಿ ಅಕ್ಕಿಯಿಂದ ಮಾಡಿದ್ರೂ ಚೆನ್ನಾಗಿರುತ್ತೆ, ಸ್ಟೋರಾ ರೈಸ್ ಅಂತಾರಲ್ರಿ, ಅದರಿಂದನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬಿಸಿ ಇದ್ದಾಗ ಉಂಡ್ಬಿಟ್ರೆ ಅಷ್ಟೇನು ಅನಿಸೋದಿಲ್ಲ. ಇನ್ನು ನನಗೆ ಮೊಸರು ತಿನ್ನೋಕೆ ಅನಿಸಿಲ್ಲ, ಎದಕ್ಕಂದರೆ ನನಗೆ ನೆಗಡಿ ಆಗಿಬಿಟ್ಟಿದೆ. ಇನ್ನು ಅದು ತಿಂದುಬಿಟ್ರೆ ಮತ್ತೆ ಒಂಥರ ಆಗಕತ್ತದೆ, ಬಾಯಿ ಇಸ ಆಗ್ತಾಯಿದೆ. ಅದು ತಿಂದು ಮತ್ತೆ ಇನ್ನೂ ಸ್ವಲ್ಪ ನೆಗಡಿ ಮಾಡ್ಕೊಳೋದು ಎದಕ್ಕೆ ಅಂತೇಳಿ ನಾನು ನಮ್ಮ ಯಜಮಾನ್ರಿಗೆ ಕೊಟ್ಬಿಟ್ಟಿದ್ದೀನಿ. ಇನ್ನು ಉಣೋದೆಲ್ಲ ಮುಗಿಯೋಕ್ಕಿಲ್ಲ, ಉಸಿರು ಎಲ್ಲ ತೆಗೆದು ಸ್ವಲ್ಪ ಅಲ್ಲೆಲ್ಲ ಎಣ್ಣೆ ಜಿಡ್ಡು ಎಲ್ಲಿದೆ ಅಲ್ಲೆಲ್ಲ ನೀರು ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ ರೀ. ಒರೆಸ್ಕೊಂಬಿಟ್ರೆ ನಾವು ಹುಡುಗರು ಕೂತ್ಕೊಂಡ್ರೂ ಇಲ್ಲ, ಒಂದು ವೇಳೆ ಏನನ್ನ ಕೂತ್ಕೊಂಡ್ಬಿಟ್ರೆ ಈ ಜಿಡ್ಡು ಎಲ್ಲ ಮಕ್ಕಳ ಬಟ್ಟೆಗಳಿಗೆ ಅಂಟುತ್ತೈತೆ ಅಂತೇಳಿ ಇನ್ನು ಒರೆಸ್ಕೊಂಡಿದ್ದೀನಿ. ಇನ್ನು ನಮ್ಮ ಕಾರುಣ್ಯಗೆ ಅಳು ಬಂದಿದೆ. ಯಾಕೆ ಅಳು ಬಂದಿದೆ ಅಂದರೆ ನನಗೆ ವೈಟ್ ಕಲರ್ ಡ್ರೆಸ್ ಹಾಕಂತ ಅಳ್ತಿದ್ದಾಳ್ರಿ. ನಾನು ನೋಡಿದ್ರೆ ಗ್ರೀನ್ ಕಲರ್ ಡ್ರೆಸ್ಸು ಬೆಳಿಗ್ಗೆನೇ ಒಗ್ದಾಕಿ ಬಿಸಿಲಿಗೆ ಹಾಕಿದ್ದೀನಿ, ಒಣಗಾಕಿಲ್ಲ, ಇನ್ನು ಇಸ್ತ್ರಿ ಮಾಡಿ ಹಾಕಿದ್ದೀನಿ. ನನಗಿದು ಬೇಡ ಅಂತ ಹೇಳ್ತಾಳೆ. ಅದು ವೈಟ್ ಡ್ರೆಸ್ ಸ್ವಲ್ಪ ಗಲೀಜಿದೆ, ಹೇಳಿದ್ರೆ ಕೇಳ್ತಾ ಇಲ್ಲ. ಇನ್ನು ಒಂದೇಟು ಬಿತ್ತು, ಇನ್ನು ಬೀಳೋಕ್ಕಿಲ್ಲ, ಇನ್ನು ಅಳ್ತಿದ್ದಾಳೆ. ನೀನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ, ನೀನು ಅತ್ತಿ ಅಂದರೆ ಚೆನ್ನಾಗಿರಲ್ಲ ನೋಡು, ನಾನು ವೀಡಿಯೋ ಡಿಲೇಟ್ ಆಗುತ್ತೆ ಅಂತ ಹೇಳೋಕ್ಕಿಲ್ಲ. ಪಾಪ ಕಣ್ಣೊಡಿಸ್ಕೊಂಡು ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾಳೆ. ತಾನು ಹೇಳೋದು ನೋಡಿ ಇನ್ನು ಅವ್ರ ತಂಗಿ ಸಹ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾಳೆ. ನನ್ನ ಮಕ್ಳಿಗೆ ಒಂದು ಹಾಯ್ ಮಾಡಿರಿ. ಇನ್ನು ನನ್ನ ಮಕ್ಕಳು ರೆಡಿ ಮಾಡೋಕ್ಕಿಲ್ಲ, ಇನ್ನು ನಾನು ರೆಡಿ ಆಗ್ತಾಯಿದ್ದೀನಿ ರೀ. ನಮ್ಮ ಯಜಮಾನ್ರು ಒಂದು ಬಾಡಿಗೆ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಇನ್ನು ಬೇಗ ಬರ್ತಾರೆ. ಹೋಗಿ ಬರೋಷ್ಟರಲ್ಲಿ ನಾನು ರೆಡಿಯಾಗಿರಬೇಕು. ಒಂದೊಂದು ಸಾರಿ ಸಿಟ್ಟಾಗ್ತಾರೆ, ಒಂದೊಂದು ಸಾರಿ ಏನು ಮಾತಾಡಲ್ಲ, ಎದಕ್ಕೇನೋ ಗೊತ್ತಿಲ್ಲ. ನನಗೆ ಕೂದಲ ಜಾಡಿಸ್ಕೊಂಡಿದ್ದೀನಿ. ನಾನು ಕೂದಲ ರಿಂಗ್ ಇದಾವಪ್ಪ. ನಾನು ಕರ್ಲಿ ಹೇರ್ಸ್ ಅಂದರೆ ನನಗಿಷ್ಟ ಇಲ್ಲ. ಆದರೆ ಎಲ್ಲರೂ ಹೇಳ್ತಾರೆ ನನಗೆ ಕರ್ಲಿ ಹೇರ್ಸ್ ಇಷ್ಟ ಅಂತ ಹೇಳ್ತಾರೆ. ಅವರಿಗೆ ಕರ್ಲಿ ಹೇರ್ಸ್ ಇರಲ್ಲ, ನನಗೆ ನೋಡಿದ್ರೆ ಸ್ಮೂತಿ ಆ್ಯಂಡ್ ಸಾಫ್ಟ್ ಆದಂಥ ಹೇರ್ಸ್ ನನಗಿಲ್ಲ. ಏನು ಮಾಡಬೇಕು, ಇದ್ದಿದ್ದು ನೋಡಿ ಖುಷಿ ಪಡಬೇಕು. ಒಂದೊಂದು ಸಾರಿ ಸಿಲ್ಕ್ ಇರೋಂಥ ಕೂದಲಗಳು ಎಲ್ಲ ಉದುರು ಹೋಗ್ತಿದ್ರೆ ಅಬ್ಬ ನನ್ನ ಕೂದಲೇ ಬೇಷಪ್ಪ, ಜಲ್ದಿ ಭಾಳ ಹೋಗೋದಿಲ್ಲ ರೀ. ಕರ್ಲಿ ಹೇರ್ಸ್ ಇದ್ದರೆ ಜಾಸ್ತಿ ಕೂದಲ ಹೋಗಲ್ಲ, ನೈಸ್ ಕೂದಲ ಇದ್ದರೂ ಜಾಸ್ತಿ ಹೋಗ್ತವೆ. ಇನ್ನು ನಾನು ಕೂದಲ ಜಾಡಿಸ್ಕೊಂಡು ಇನ್ನು ಚರ್ಚಿಗೆ ಹೋಗ್ಬೇಕಾ, ಬೈಬಲ್ ಎಲ್ಲ ಬ್ಯಾಗಲ್ಲೇ ಪ್ಯಾಕ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದ್ರಿ. ನಮ್ಮ ಯಜಮಾನ್ರು ಈಗನ್ನ ಹೇಳ್ದಲ್ಲ ರೀ, 3 ಹೊತ್ತು ಊಟ ಹಂಗೆ ನಮ್ಮ ಯಜಮಾನ್ರಿಗೆ ನಾವು ಮನೆಯಿಂದ ಹೊರಗಡೆ ಹೋಗೋವರೆಗೆ 3 ಟೈಮ್ ಕಾಫಿ ಕೊಡಬೇಕು ರೀ. ಕಾಫಿ ಕೊಟ್ಟಿಲ್ಲ ಅಂದರೆ ನನಗೆ ಕಾಫಿನೂ ಕೊಡಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಕೊಟ್ಬಿಡ್ತಿದ್ದೀನಿ ಕಾಫಿನ. ವಾಯ್ಸ್ ಕೊಡ್ತಿದ್ದೀನಿ. ನಮ್ಮ ಯಜಮಾನ್ ನನ್ನ ಮಕನೇ ನೋಡ್ತಿದ್ದಾರೆ. ಒಬ್ಬೊಬ್ಬರು ಯಜಮಾನ್ರುಗಳಿದ್ದರೆ ವಾಯ್ಸ್ ಕೊಡೋದಿಲ್ಲ, ನಮ್ಮ ಯಜಮಾನ್ರಿದ್ರೆ ನಾನು ವಾಯ್ಸ್ ಕೊಡ್ತಿದ್ದೀನಿ. ಎದಕ್ಕಾದರೆ ಕಲಿತಾ ಇದ್ದೀನಿ. ಮತ್ತು ಅವ್ರು ಇದ್ದಾಗ ವಾಯ್ಸ್ ಕೊಡೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ, ಹೌದಿಲ್ಲ. ಇನ್ನು ಅವ್ರು ಬರೋಕ್ಕಿಲ್ಲ, ಕಾಫಿ ಕುಡಿದು ಇನ್ನು ದೊಡ್ಡ ಮಗಳಿಗೆ ತಲೆ ಬಾಚಿದ್ದೆ. ನಾನು ಕ್ಲಿಪ್ ಇಟ್ಟಿದ್ದಿಲ್ಲ, ನಮ್ಮ ಯಜಮಾನ್ರು ಬಂದು ಕ್ಲಿಪ್ ಇಟ್ಟರು. ಇಂಡಿಪೆಂಡೆನ್ಸ್ ಡೇ ಎಲ್ಲರೂ ಹೊಸಪೇಟೆ ಡ್ಯಾಮ್ ಅಲ್ಲೆಲ್ಲ ಹೋದರೆ ನಾವು ಮಾತ್ರ ಚರ್ಚಿಗೆ ಹೋಗ್ತಿದ್ದೀವಿ ರೀ. ಕಂಪಲ್ಸರಿ ಹೋಗಲೇಬೇಕು. ಓಕೆ ರೀ, ಬಾಯ್, ಹೋಗಿ ಬರ್ತೀವಿ. ಇನ್ನು ಚರ್ಚಿಗೆ ಹೋಗಿ ಮನೆಗೆ ಬರೋಕ್ಕಿಲ್ಲ. ನೋಡಿರಿ ನನ್ನ ಅವತಾರ, ನನ್ನ ಮಕ ಹೇಗಿದೆ. ನಮ್ಮ ಯಜಮಾನ್ರು ಎಷ್ಟು ಚೆನ್ನಾಗಿದ್ದಾರೆ. ನಾನು ನೋಡಿದ್ರೆ ಯಾರ ಕಡೆ ಜಗಳ ಮಾಡಿ ಬಂದಿರ್ತಾರಲ್ರಿ, ಹಂಗಿದ್ದೀನಿ ನನ್ನ ಕೂದಲ ನಾನು. ಇನ್ನು ಬರೋಕ್ಕಿಲ್ಲ. ನಮ್ಮ ಬಾಜು ಮನೆಯವರು ಮನೆ ಓಪ್ನಿಂಗ್ ಮಾಡಿದ್ದಾರೆ. ಇನ್ನು ಅವರು ಕರೆದಿದ್ದಾರೆ. ನಮ್ಮ ಯಜಮಾನ್ರು ಹೋಗಿ ಬರೋಣ ಅಂತ ಹೇಳಿದ್ದಾರೆ. ನಾವೇನೇ ಮಾಡಿದ್ರು ಪಾಪ ಅವ್ರೂ ಬರ್ತಾರೆ. ಅದಕ್ಕೆ ಇನ್ನು ನನಗೆ ಸುಸ್ತಾಗಿದೆ ರೀ ಅಂದರೆ, ಇಲ್ಲ ಬಾ ಹೋಗಿ ಬರೋಣ ಅಂತ ಹೇಳಿದ್ದಾರೆ. ಇವಾಗ ನಾವು ಬೇರೆ ಮನೆ ಕಡೆ ಹೋಗ್ತಾ ಇದೀವಿ.
ಮನೆ ಓಪನಿಂಗ್. ಮನೆ ನೋಡ್ಕೊಂಡ್ ಬರ್ತೀವಿ ಫ್ರೆಂಡ್ಸ್. ಬಾಯ್.